ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಹೋಗಿ ನಮ್ಮ ಪೇಷಂಟ್ ನೇ ಮಾತಾಡ್ಸೋಣ, ಅವ್ರ ಎಕ್ಸ್ಪೀರಿಯನ್ಸ್ ನಲ್ಲಿ ಕೇಳೋಣ. ಸೊ ನಮಸ್ತೆ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಮೊಹಮ್ಮದ್ ಸಾಹಿಲ್ ಅಂತ. ಏನ್ ತೊಂದರೆ ಆಗಿತ್ತು ಅಥವಾ ನಿಮ್ಮ ಫ್ಯಾಮಿಲಿ ಅವ್ರಿಗೆ ಏನ್ ತೊಂದರೆ ಆಗಿತ್ತು? ನಮ್ಮ ಅಮ್ಮಗೆ ಆಗಿದ್ದು ಅವ್ರಿಗೆ ಬ್ಲಡ್ ಕ್ಯಾನ್ಸರ್ ಆಗಿತ್ತು. ಯಾವಾಗ ಗೊತ್ತಾಯ್ತು, ಹೆಂಗ್ ಗೊತ್ತಾಯ್ತು, ಯಾವ ಸ್ಟೇಜ್? ನಮ್ಗೆ ಒಂದು 8 months 9 months ಆದ್ಮೇಲೆ ಗೊತ್ತಾಗಿದ್ದು ಈ ತರ ಐತೆ ಅಂತ. ಸೊ ನಿಮ್ಗೆ ಆ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಈಗ ಡಾಕ್ಟರ್ಸ್ ನೀವು ಭೇಟಿ ಆದ್ರಲ್ಲ, ಅದ್ರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇತ್ತು, ಡಾಕ್ಟರ್ಸ್ ಏನಂದ್ರು? ಡಾಕ್ಟರ್ಸ್ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ರು. ಆಮೇಲೆ ಅವ್ರು ಕೊಟ್ಟಿದ್ದ ಟ್ಯಾಬ್ಲೆಟ್ಸ್ ಎಲ್ಲ ಒಂದು 45 days ಮೇಲೆ ಇಸ್ಕೊಂಡಿದ್ದಾರೆ. ಓಕೆ. ಇವಾಗ ಅವ್ರದ್ದು ಬೆಟರ್ ಐತೆ. ಫಸ್ಟ್ ಅಂದ್ರೆ ಸ್ವಲ್ಪ ಇದ್ದಿತ್ತು ಅವ್ರದ್ದು, ಅಂದ್ರೆ ಅವ್ರು ನಡಿಯೋಕ್ಕೂ ಆಗ್ತಾ ಇದ್ದಿಲ್ಲ, ಬಾಡಿ ಫುಲ್ ವೀಕ್ ಇತ್ತು, ಮಳ್ಕೊಂಡೇ ಇರ್ತಾ ಇದ್ರು. ಇವಾಗ ಅವರೇ ಎದ್ದೊಳ್ತಾರೆ, ಸ್ವಲ್ಪ ಮೂವ್ ಆಗ್ತಾರೆ, ಯಾರಾದ್ರೂ ಹಿಡ್ಕೊಂಡ್ರೆ ಸ್ವಲ್ಪ ಅವರೇ ವಾಕ್ ಮಾಡ್ತಾರೆ. ಆ ತರ ಸ್ವಲ್ಪ ಬೆಟರ್ ಆಗಿದ್ದಾರೆ ಇವಾಗ. ಈಗ ನೀವು ಟ್ರೀಟ್ಮೆಂಟ್ ಎಲ್ಲ ತಗೊಂಡಿರಲ್ಲ ಸರ್, ಬೇರೆ ಕಡೆ ಎಲ್ಲಾದ್ರೂ ಟ್ರೀಟ್ಮೆಂಟ್ ತಗೊಂಡಿದ್ರ ಮುಂಚೆ? ಇಲ್ಲ, ಟ್ರೀಟ್ಮೆಂಟ್ ಅವರು ಬರೀ ಸ್ಕ್ಯಾನಿಂಗ್ಸ್, ಬ್ಲಡ್ ಚೆಕ್ಅಪ್ಸ್, ಅಂದ್ರೆ ಡಾಕ್ಟರ್ಸ್ ಸರಿಯಾಗಿ ನಮಗ್ ಮೀಟ್ ಆಗ್ತಾ ಇದ್ದಿಲ್ಲ ಬೇರೆ ಕಡೆ. ಓಕೆ. ಎಷ್ಟು ತಿಂಗಳಿಂದ ಬರ್ತಾ ಇದ್ರ ನೀವು? ನಾನು 45 days ಆಗೈತೆ. ಈಗ ನಿಮ್ಗೆ ನಿಮ್ ತಾಯಿ ಚೇಂಜಸ್ ನಿಮ್ಗೆ ಗೊತ್ತಾಗಿದೆ. ಆ ತಾಯಿ ಚೇಂಜಸ್ ಗೊತ್ತಾಗಿರೋದಕ್ಕೆ ನಿಮ್ಗೆ ಎಷ್ಟು ಕಾನ್ಫಿಡೆಂಟ್ ಇದೆ, ಎಷ್ಟು ಖುಷಿ ಇದೆ? ಚೆನ್ನಾಗೈತೆ. ಇವಾಗ ಅವರು ಫಸ್ಟ್ ಅಂದ್ರೆ ಅವ್ರಿಗೆ ನೋಡಿದ್ರೆ ನಮ್ಗೆ ಒಂಥರ ಇದಾಗ್ತಾ ಇತ್ತು, ಅವ್ರಿಗೆ ಏನ್ ಮಾಡೋದು. ಆಮೇಲೆ ಬಂದ್ಬಿಟ್ಟು ಸೆಂಟ್ರಲ್ ನಾನು ಮಾತಾಡ್ಕೊಂಡು ಹೋಗ್ತಾ ಇದ್ದೆ ಡಾಕ್ಟರ್ಗೆ, ಏನಾದ್ರು ತೊಂದರೆ ಆದ್ರೆ ಅವಾಗೂ ನನ್ಗೆ ಚೆನ್ನಾಗಿ ರೆಸ್ಪಾನ್ಸ್ ಸಿಗೈತೆ. ಧನ್ಯವಾದ ಸರ್.